ರಾಸಾಯನಿಕ ಕಾರ್ಸಿನೋಜನ್ಗಳು ಅಂದಾಗ ಬೇಕಾದಷ್ಟು ನಾವು ದಿನನಿತ್ಯ ಬಳಸುವ ಎಷ್ಟೋ ವಸ್ತುಗಳು ನಮ್ಮ ದೇಹದ ಒಳಗಡೆ ಹೋದಾಗ ಅವು ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕಗಳಾಗಿ ಪರಿವರ್ತನೆ ಹೊಂದುತ್ತೆ. ಕೆಲವು ಅವೇ ಕ್ಯಾನ್ಸರ್ ಕಾರಕಗಳು, ಕೆಲವು ರಾಸಾಯನಿಕಗಳು ಇನ್ನೊಂದು ರಾಸಾಯನಿಕಗಳ ಜೊತೆ ಸೇರಿದಾಗ ಕ್ಯಾನ್ಸರ್ ಕಾರಕಗಳಾಗಿ ಪರಿವರ್ತನೆ ಹೊಂದುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಸ್ಮೋಕಿಂಗ್. ಈಗ ಯಾರು ಧೂಮಪಾನ ಮಾಡ್ತಾರೆ ಅವರಿಗೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಅಂತ ವೈದ್ಯರುಗಳು, ವಿಜ್ಞಾನಿಗಳು ತಿಳಿಸ್ತಾರೆ. ನೀವು ಸಿಗರೇಟನ್ನು ನೋಡಿದಾಗ ಅದರಲ್ಲಿರುವ ಇಂಗ್ರೀಡಿಯೆಂಟನ್ನು ನೋಡಿದ್ರೆ ಅದು ಕ್ಯಾನ್ಸರ್ ಕಾರಕ ಅಲ್ಲ. ಹಾಗೆ ನೋಡಿದಾಗ ಅದೇನು ತೊಂದರೆ ಕೊಡುವಂಥದ್ದಲ್ಲ. ಆದರೆ ಅದನ್ನು ಬರ್ನ್ ಮಾಡ್ತಿರಲ್ಲ, ಅವಾಗೇನಾಗುತ್ತೆ, ಯಾವುದೋ ಒಂದು ರಾಸಾಯನಿಕ ಬಿಡುಗಡೆಯಾಗುತ್ತೆ, ಅದು ಇನ್ನೊಂದರ ಜೊತೆ ಸೇರ್ಕೊಳ್ಳುತ್ತೆ, ಅದು ಇನ್ನೊಂದು A+B ಆಗಿ C ಆಗುತ್ತೆ, C ಪುನಃ A ಜೊತೆ ಸೇರ್ಕೊಂಡು D ಬಿಡುಗಡೆ. ಹೀಗೆ 3000 ವಿಷಗಳನ್ನು ಒಂದು ಸಿಗರೇಟ್ ಬಿಡುಗಡೆ ಮಾಡುತ್ತೆ ಅಂತ ತಿಳಿಸಿದ್ದಾರೆ. 3000 ಒಂದು ಸಿಗರೇಟ್ ಸೇದಿದ್ರೆ 3000 ವಿಷಗಳಿಗೆ ನಾವು ಎಕ್ಸ್ಪೋಸ್ ಆದವು ಅಂತೇಳಿ. ಹಾಗಾಗಿ ಲಂಗ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ. ಈ ಸ್ಮೋಕಿಂಗು ಮತ್ತು ಆಲ್ಕೋಹಾಲ್ನ ಹಾಗೆ ಸೇವನೆ ಮಾಡಿದ್ರೆ ಅದೇನು ಕ್ಯಾನ್ಸರ್ ಕಾರಕ ಅಲ್ಲ. ಆದರೆ ಅದರ ಜೊತೆ ಸ್ಮೋಕ್ ಮಾಡಿ ಅದರ ಜೊತೆಗೆ ಟ್ರಾನ್ಸ್ ಫ್ಯಾಟ್ ಇರುವಂತಹ ಚಿಪ್ಸ್ಗಳು ಅದನ್ನೆಲ್ಲ ತಿಂದಂಥ ಪಕ್ಷದಲ್ಲಿ 3 ಕಂಬೈನ್ ಆಗುತ್ತಿಲ್ಲ. ಅದರಲ್ಲಿ ಸಪ್ರೇಟಾಗಿ ಯಾವುದು ಕ್ಯಾನ್ಸರ್ ಕಾರಕಗಳಲ್ಲ, 3 ಜೊತೆ ಸೇರಿದಾಗ ಅದು ಕ್ಯಾನ್ಸರ್ ಕಾರಕಗಳಾಗಿ ಬದಲಾವಣೆ ಹೊಂದುತ್ತೆ. ಅದನ್ನು ಇನಿಷಿಯೇಟರ್ ಪ್ರಮೋಟರ್ ಅಂತ ನಾವು ಕರಿತೀವಿ.